ದೇವರ ಜಾತ್ರೆಗೆಂದು ಹೋದ ಬಾಲಕಿ ನದಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವಂತಹ ಘಟನೆ ಯಾದಗಿರಿ ಜಿಲ್ಲೆಯ ಬೆನಕನಹಳ್ಳಿ ಗ್ರಾಮದ ಒಂದು ಭೀಮಾ ನದಿಯಲ್ಲಿ ನಡೆದಿದೆ. ಜೋಳವಾಡಗಿ ಗ್ರಾಮದ ಮಾರಮ್ಮ 7 ವರ್ಷದ ಬಾಲಕಿ ನದಿ ನೀರಿನಲ್ಲಿ ಮುಳುಗಿ ದುರ್ಮರಣಕ್ಕೀಡಾಗಿದ್ದಾಳೆ. ಮೀನುಗಾರರ ಕೊಂಡಪ್ಪ ಎನ್ನಿದ್ದಾರೆ ಹಾಗೂ ತಾಯಮ್ಮ ದಂಪತಿಯ ಪುತ್ರಿಯಾಗಿರುತ್ತಾರೆ ಇವರು ಮಾರಮ್ಮ. ಬೆನಕನಹಳ್ಳಿ ಗ್ರಾಮದ ಮಾರಮ್ಮ ಜಾತ್ರೆ ಹಿನ್ನೆಲೆಯಲ್ಲಿ ಪೋಷಕರ ಜೊತೆ ಬೆನಕನಹಳ್ಳಿ ಗ್ರಾಮಕ್ಕೆ ಹೋಗಿರ್ತಾರೆ ಈ ಬಾಲಕಿ. ಇದೇ ವೇಳೆ ತಾಯಮ್ಮ ಎನ್ನಿದ್ದಾರೆ ಬಟ್ಟೆಯನ್ನು ತೊಳೆಯೋಕೆ ನದಿಗೆ ಹೋಗಿರ್ತಾರೆ. ನದಿ ತೀರಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ತಾಯಿ ಜೊತೆ ತೆರಳಿರ್ತಾಳೆ ಪುತ್ರಿ ಕೂಡ ಮಾರಮ್ಮ. ಮಗಳ ಕೈಯಲ್ಲಿ ಮೊಬೈಲನ್ನು ಕೊಟ್ಟು ಬಟ್ಟೆಯನ್ನು ಒಗಿತಾ ಇರ್ತಾಳೆ ತಾಯಿ. ಮೊಬೈಲ್ ನೋಡಿಕೊಳ್ಳುತ್ತಾನೆ. ನಂತರ ನದಿಗೆ ಇಳಿದಿದ್ದಾಳೆ ಬಾಲಕಿ. ನದಿಗೆ ಇಳಿದ ಒಂದು ಪರಿಣಾಮ ನೀರ್ಪಾಲಾಗಿದ್ದಾಳೆ. ಬಾಲಕಿ ಬಿದ್ದ ಕ್ಷಣದಲ್ಲಿಯೇ ಸ್ಥಳೀಯರಿಂದ ಬಾಲಕಿಯ ರಕ್ಷಣೆ ಕೂಡ ಮಾಡಲಾಗಿದೆ. ಆದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಡಬೆಳಂಗಿ ಏನಿದೆ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅವರನ್ನು ರವಾನೆ ಮಾಡಿದ್ರು. ಆದರೆ ರವಾನೆ ಮಾಡುವಂತಹ ಸಂದರ್ಭದಲ್ಲಿ ಆ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.